ಮನೆಗ್ ಬರಕ್ ಹೋಗ್ಬೇಡ. ಚಿನಿ ಯಾಕಮ್ಮ ಏನಾಯ್ತು? ಏನ್ ಮಾಡಿದಾಳು ಗೊತ್ತಾ? ಅವ್ಳು ಏನೇ ಮಾಡಿರೋದು ಮನೆಗೆ ಹೋಗಿ ಮಾತಾಡೋಣ, ಜನರೆಲ್ಲ ನೋಡ್ತಿದ್ದಾರೆ. ನಡಿ ಇವಾಗ ಹೇಳಿ ಏನಾಯ್ತು ಅಂತ. ನನ್ನೇನ್ ಕೇಳ್ತೀಯ? ಅವಳನ್ನೇ ಕೇಳು. ಏನಾಯ್ತು ಹೇಳೆ? ಅದು ಅಣ್ಣಿ ದುಡ್ಡೆಲ್ಲ ಕಳ್ಕೊಂಡೆ ಶೇರ್ ಮಾರ್ಕೆಟ್ ಅಲ್ಲಿ. ಏನು ಏನೇ ಹೇಳ್ತಿದ್ಯಾ? ಎಷ್ಟೋಯ್ತು? ಅದು ಸೇವಿಂಗ್ಸ್ ಮಾಡಿದ್ದೆಲ್ಲ ಈ ಹೋಯ್ತು. ಐಡಿಯಾ ಎಲ್ಲ ಕೊಟ್ಟವ್ರು ಯಾರು? ಅದು ಅಣ್ಣಿ ತುಂಬಾ ಫೋನ್ ಕಾಲ್ ಮೆಸೇಜಸ್ ಗಳು ಬರ್ತಾ ಇತ್ತು. ಇಂಟರ್ನೆಟ್ ಟ್ರೇಡಿಂಗ್ ಮಾಡಿ ದುಡ್ಡು ಹಾಕಿ ಆಮೇಲೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಎಲ್ಲ ದುಡ್ಡು ಹಾಕ್ದೆ ಎಲ್ಲ ಹೋಯ್ತು. ಆಮೇಲೆ ಗೊತ್ತಾಯ್ತು ಇದೆಲ್ಲ ದೊಡ್ಡ ಸ್ಕ್ಯಾಮ್ ಅಂತ. ಇವಾಗ್ಲಾರು ಬುದ್ಧಿವಂತಲ್ಲ ನಿಂಗೆ. ನಾನು ಹೇಳೋದನ್ನ ಕರೆಕ್ಟ್ ಕೇಳಿಸ್ಕೊ. ಟ್ರೇಡ್ ಸ್ಕಿಲ್ಸ್ ಅಕಾಡೆಮಿಗೆ ಹೋಗು, ಅವರೆಲ್ಲ ಹೇಳ್ಕೊಡ್ತಾರೆ. ಏನದು? ಅದೇ ಅವ್ರು ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ತಾರೆ. ನಿಂಗೆ ಅಮ್ಮ ನೀನು ಇದನ್ನೇ ಹೇಳ್ಕೊಡ್ತೀಯ? ನೀನು ಮನೇಲಿ ಇರ್ಬೇಡ. ಅಮ್ಮ ಕೇಳಿಸ್ಕೊ. ಇವರು ಶೇರ್ ಮಾರ್ಕೆಟ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಎಜುಕೇಶನ್ ಅಲ್ಲಿ ಫಂಡಮೆಂಟಲ್ ಹಾಗೂ ಟೆಕ್ನಿಕಲ್ ಆಗಿ ಹೇಳ್ಕೊಡ್ತಾರೆ. ಇವಳು ಹೇಳ್ದಂಗೆ ಡೈಲಿ ದುಡ್ಡು ಹಾಕೋದ್ ಬಗ್ಗೆ ಅವ್ರು ಹೇಳ್ಕೊಡಲ್ಲ. ಹಾಗೆ ಇನ್ನೊಂದು ವಿಷಯ, ಶೇರ್ ಮಾರ್ಕೆಟ್ ತಪ್ಪು ಅಂತ ಅನ್ಕೊಳ್ಳೋ ತಪ್ಪು. ಇಂಡಿಯಾದಲ್ಲಿ ಯಾವ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಇದೆ ಅದೆಲ್ಲ ಶೇರ್ ಮಾರ್ಕೆಟ್ ಅಲ್ಲೇ ಡಿಪೆಂಡ್ ಆಗಿರೋದು. ಇವಾಗ ಏನು ಹೇಳ್ಕೊಟ್ಟಿದ್ಯಾ? ಅಮ್ಮ ಕಷ್ಟಪಟ್ಟಿರೋ ದುಡ್ಡನ್ನ ಕಳ್ಕೋಬಾರ್ದು ಅಂದ್ರೆ ನಾವು ಹೋಗ್ಬೇಕಾಗಿರುತ್ತೆ. ಟ್ರೇಡ್ ಸ್ಕಿಲ್ಸ್ ಅಕಾಡೆಮಿ ಇದಿರೋದು ಕೆಂಗೇರಿ ಉಪನಗರ ಶಿರ್ಕೆ ಅಪಾರ್ಟ್ಮೆಂಟ್ ನಮ್ಮ ಬೆಂಗಳೂರಲ್ಲಿ ಬರುತ್ತೆ. ಇಲ್ಲಿ ನಿಮ್ಗೆ ವರ್ಲ್ಡ್ ಕ್ಲಾಸ್ ಹೆಡ್ಜಿಂಗ್ ಸ್ಟ್ರಾಟಜಿ ಅಂಡ್ ಫಂಡಮೆಂಟಲ್ ಹಾಗೂ ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ಕೊಡ್ತಾರೆ. ಇವರು ಏಂಜಲ್ ಒನ್ ಡಿಮೇಟ್ ಅಕೌಂಟ್ ಕಂಪನಿಯ ಅಫಿಷಿಯಲ್ ಪಾರ್ಟ್ನರ್ ಆಗಿದ್ದಾರೆ. ಹಾಗೆ ಕ್ಲಾಸಸ್ ಬಂದು ಫ್ರೈಡೆ, ಸ್ಯಾಟರ್ಡೆ ಹಾಗೂ ಸಂಡೇ ಇರುತ್ತೆ. ಇವರಿಗೆ 8 ಇಯರ್ಸ್ ಇಂದ ಶೇರ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಮೇನ್ ಆಗಿ ಇವರು ಕನ್ನಡದವರು, ಕನ್ನಡದಲ್ಲೇ ಎಜುಕೇಶನ್ ಕೊಡ್ತಾರೆ. ಹಾಗೆ ನಾವು ಹಾಕಿ ದುಡ್ಡು ಹೇಗೆ ರಿಟರ್ನ್ ಆಗುತ್ತೆ ಅನ್ನಕ್ಕೆ ಏನ್ ಗ್ಯಾರಂಟಿ ಅಂತ ಕೇಳಿದ್ರೆ, ಕೊರೋನಾ ಟೈಮ್ ಅಲ್ಲಿ ನಿಫ್ಟಿ 50 7,500 ಇದ್ದಿದ್ದು ಈಗ 25,000 ಆಗಿದೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೇ ಗ್ಯಾರಂಟಿ ರಿಟರ್ನ್. ಅಣ್ಣಿ ಫೀಸ್ ಎಲ್ಲ ಹೆಂಗಿರುತ್ತೆ? ಎಜುಕೇಶನ್ ಫೀಸ್ ಬಂದು 7,000 ರೂಪಾಯಿ ಇದೆ. ಹಾಗೆ ನನ್ನ ವಿಡಿಯೋ ನೋಡ್ಕೊಂಡು ಹೋದವರಿಗೆ 4,999 ರೂಪಾಯಿಗೆ ಎಜುಕೇಶನ್ ಕೊಡ್ತಾರೆ. ನಿಜವಾಗ್ಲೂ ಇದ್ರ ಬಗ್ಗೆ ನಂಗೆ ಗೊತ್ತಿರ್ಲಿಲ್ಲ. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ. ಅಮ್ಮ ನನ್ನ ಪಾಲಿಸಿ ಇಷ್ಟೇ, ಕಷ್ಟಪಟ್ಟಿರೋ ದುಡ್ಡು ವೇಸ್ಟ್ ಆಗಬಾರ್ದು ಅಷ್ಟೇ.